ಇರಾನ್ ಅಮೆರಿಕದ ಐಟಿ ಕಂಪನಿ ಒರಾಕಲ್ ಕಚೇರಿಯ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಅಂತ ವರದಿಯಾಗಿದ್ದು, ಈ ಕಂಪನಿಯು ಅಮೆರಿಕನ್ ಮೂಲದ್ದು ಆಗಿದೆ. ಹೀಗಾಗಿ ಒರಾಕಲ್ ಕಂಪನಿಯ ದುಬೈ ಕಚೇರಿಯ ಮೇಲೆ ಇರಾನ್ ದಾಳಿ ನಡೆಸಿದೆ. ಟೆಕ್ ಕಂಪನಿ ಒರಾಕಲ್ ಕಟ್ಟಡದ ಮೇಲೆ ಇರಾನಿನ ಕ್ಷಿಪಣಿ ದಾಳಿ ನಡೆಸಲಾಗಿದೆ ಅಂತ ದುಬೈ ಅಧಿಕಾರಿಗಳು ಸ್ವತಃ ದೃಢಪಡಿಸಿದ್ದಾರೆ. ಇತ್ತೀಚೆಗೆ ಭಾರತದ 12,000 ಉದ್ಯೋಗಿಗಳು ಸಹಿತ ವಿಶ್ವಾದ್ಯಂತ 30,000 ಉದ್ಯೋಗಿಗಳನ್ನು ಕೆಲಸದಿಂದ ಒರಾಕಲ್ ಕಂಪನಿ ತೆಗೆದುಹಾಕಿತ್ತು ಅನ್ನೋದು ಗಮನಾರ್ಹ. ದುಬೈ ಮಾಧ್ಯಮ ಕಚೇರಿಯು ಎಕ್ಸ್ನಲ್ಲಿ ಕ್ಷಿಪಣಿ ದಾಳಿಯ ಕುರಿತು ಪೋಸ್ಟ್ ಮಾಡಿದೆ. ವರದಿಯ ಪ್ರಕಾರ ದುಬೈ ಇಂಟರ್ನೆಟ್ ಸಿಟಿಯಲ್ಲಿರುವ ಒರಾಕಲ್ ಕಟ್ಟಡದ ಮುಂಭಾಗದ ಮೇಲೆ ವೈಮಾನಿಕ ದಾಳಿ ನಡೆದಿದೆ ಅಂತ ಅಧಿಕಾರಿಗಳು ದೃಢಪಡಿಸಿದ್ದಾರೆ. ಕಟ್ಟಡದ ಅವಶೇಷಗಳು ಪತ್ತೆಯಾಗಿದ್ದು, ತೀರಾ ದೊಡ್ಡ ಮಟ್ಟದ ದಾಳಿ ಇದಲ್ಲ ಅಂತ ಹೇಳಲಾಗಿದೆ. ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಗಾಯಗಳು ಆದ ಬಗ್ಗೆ ವರದಿಯಾಗಿಲ್ಲ. ಪ್ರಸ್ತುತ ಇರಾನ್ ಡ್ರೋನ್ ಕ್ಷಿಪಣಿ ದಾಳಿಯನ್ನ ನಡೆಸಿದೆ ಅಂತ ದುಬೈ ಹೇಳಿಕೊಂಡಿದೆ. ಯುಎಇ ಕೊಲ್ಲಿಯಲ್ಲಿ ಅಮೆರಿಕದ ಮಿತ್ರ ರಾಷ್ಟ್ರವಾಗಿದ್ದು, ಅಮೆರಿಕದ ಮಿಲಿಟರಿ ನೆಲೆಯನ್ನ ಹೊಂದಿದೆ ಎಂಬುದನ್ನು ಗಮನಿಸಬೇಕು. ಆದ್ದರಿಂದ ಇರಾನ್ ದುಬೈ ಮೇಲೆ ಬಾಂಬ್ ದಾಳಿ ನಡೆಸುತ್ತಲೇ ಇದೆ. ಅಮೆರಿಕದ ಐಟಿ ಕಂಪನಿ ಒರಾಕಲ್ ಇತ್ತೀಚೆಗೆ ಭಾರತದಲ್ಲಿ ಸುಮಾರು 12,000 ಉದ್ಯೋಗಿಗಳನ್ನು ವಜಾಗೊಳಿಸಿದೆ ಎಂಬುದು ಗಮನಿಸಬೇಕಾದ ಸಂಗತಿ. ಜಾಗತಿಕವಾಗಿ ಒರಾಕಲ್ ಸುಮಾರು 30,000 ಉದ್ಯೋಗಿಗಳನ್ನು ವಜಾಗೊಳಿಸಿದೆ. ಭಾರತದಲ್ಲಿ ಸುಮಾರು 30,000 ಜನರನ್ನ ನೇಮಿಸಿಕೊಂಡಿರುವ ಒರಾಕಲ್ ಈ ವಿಷಯದ ಬಗ್ಗೆ ಇನ್ನೂ ಅಧಿಕೃತವಾಗಿ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಬಾಧಿತ ಉದ್ಯೋಗಿಗಳ ಪ್ರಕಾರ ಸಾಂಸ್ಥಿಕ ಬದಲಾವಣೆಗಳಿಂದಾಗಿ ಹಲವಾರು ಹುದ್ದೆಗಳು ಅಪ್ರಸ್ತುತವಾಗುತ್ತವೆ ಅಂತ ಕಂಪನಿಯು ಇಮೇಲ್ ಮೂಲಕ ತಿಳಿಸಿತ್ತು. ಒರಾಕಲ್ ಭಾರತದಲ್ಲಿ 1 ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದ ಉದ್ಯೋಗಿಗಳಿಗೆ 15 ದಿನಗಳ ಸಂಬಳದ ಬೋನಸ್ ಅನ್ನು ಕೊಟ್ಟಿದೆ. ಇದರ ಜೊತೆಗೆ ಅವರು ನಿವೃತ್ತಿ ದಿನಾಂಕದವರೆಗೆ 1 ತಿಂಗಳ ಸಂಬಳ, ಪಾವತಿಸಿದ ರಜಾ ದಿನಗಳು, ಅರ್ಹತೆಗೆ ಅನುಗುಣವಾಗಿ ಗ್ರಾಚ್ಯುಟಿ ಮತ್ತು 1 ತಿಂಗಳ ನೋಟಿಸ್ ಪೀರಿಯಡ್ ಅವಧಿಯನ್ನ ಪಡೆಯುತ್ತಾರೆ. ಹೆಚ್ಚುವರಿಯಾಗಿ ಕಂಪನಿಯನ್ನು ಸ್ವಯಂ ಪ್ರೇರಣೆಯಿಂದ ತೊರೆಯುವ ಉದ್ಯೋಗಿಗಳಿಗೆ 2 ತಿಂಗಳ ಹೆಚ್ಚುವರಿ ಸಂಬಳ ನೀಡುವುದಾಗಿ ಕಂಪನಿ ಘೋಷಿಸಿದೆ. ಅಮೆರಿಕದ ನಾಗರಿಕರನ್ನ ಕೆಲಸದಿಂದ ತೆಗೆದುಹಾಕುವ ವಿಷಯದಲ್ಲಿ ಸ್ಥಳೀಯ ಕಾರ್ಮಿಕ ಕಾನೂನುಗಳು ಕಠಿಣವಾಗಿರುವುದರಿಂದ ಅಮೆರಿಕದಲ್ಲಿ ಕೆಲಸ ಮಾಡುವ ಹೆಚ್ಚಿನ ಭಾರತೀಯ ಉದ್ಯೋಗಿಗಳು ವಜಾಗೊಳಿಸುವಿಕೆಯಿಂದ ಪ್ರಭಾವಿತರಾಗಿದ್ದಾರೆ ಅಂತ ಒರಾಕಲ್ನ ಮಾಜಿ ಉದ್ಯೋಗಿ ಮೆರುಗು ಶ್ರೀಧರ್ ಹೇಳಿದ್ದಾರೆ.